ಕುಂಬಳಕಾಯಿಗೆ ಅರ್ಶಿನ ಕುಂಕುಮ ನೀವು ದಸರಾದಲ್ಲಿ ನೋಡಿರ್ತೀರ. ದಸರಾದಲ್ಲಿ ಅಲ್ಲಲ್ಲಿ ಕುಂಬಳಕಾಯಿ ಹೊಡೆದಿರ್ತಾರೆ. ಆ ಒಂದು ಕುಂಬಳಕಾಯಿಗೆ ಅರ್ಶಿನ ಕುಂಕುಮ ಹಾಕಿ ಮೇಲಡೆ ಕರ್ಪೂರ ಇಟ್ಟು ಮಂಗಳಾರತಿ ಮಾಡಿ ಹೊಡೆಯುವಂಥದ್ದು ನೋಡಿದ್ದೀರ. ಇದು ಎಂತಕ್ಕೆ ಸದೃಶ್ಯ? ಅಲ್ಲಿ ಅರ್ಶಿನ ಕುಂಕುಮ ಇದೆಲ್ಲ ಎಂತಕ್ಕೆ ಸದೃಶ್ಯ? ಯೇಸು ಕ್ರಿಸ್ತನ ರಕ್ತಕ್ಕೆ ಸದೃಶ್ಯ. ಅರ್ಥ ಆಯ್ತಾ? ಈಗ ಕುರಿಗೆ ಬರೋಣ. ಬ್ರಾಹ್ಮಣರು ಈ ರೀತಿ ಮಾಡ್ತಾರೆ, ನಮ್ಮ ಜನಾಂಗದವರು, ಅಂದರೆ ನಾವು ಇದ್ದಂಥ ಹಳೆ ಜನಾಂಗದವರು. ಈಗ ಮಾಮೂಲಿ ಜನಾಂಗದವರು ಅಂದರೆ ನಾನ್ ವೆಜ್ ತಿನ್ನುವಂಥವ್ರು ಪೂರ್ಣಾಂಗ ಅಂದರೆ ಈ ಕುರಿ ಕೋಳಿಗಳಲ್ಲಿ ಏನಿರಬಾರ್ದು ಅಂದರೆ ಅಂಗದಲ್ಲಿ ದೋಷವಿರಬಾರ್ದು. ನೀವು ಹಳ್ಳಿ ಕಡೆ ವಿಚಾರಿಸಿ, ಅನೇಕ ಕಡೆ ವಿಚಾರಿಸಿ, ನಾನು ಒಬ್ಬರಿಗೆ ಸ್ವಾರ್ಥ ಹೇಳಬೇಕಾದ್ರೆ ಅವರು ಇದನ್ನು ಒಪ್ಕೊಂಡ್ರು. ಆ ಅಂಗ ಒಂದು ಇಲ್ದಿರಂತೆ ಇರಬಾರ್ದು. ಅಂಗಗಳು ಕ್ಲೀನಾಗಿರಬೇಕು. 5 ಬೆಳ್ಳು ಕರೆಕ್ಟಾಗಿರಬೇಕು, 5 ಬೆಳ್ಳು ಕರೆಕ್ಟಾಗಿರಬೇಕು, 5 ಬೆಳ್ಳು ಕರೆಕ್ಟಾಗಿರಬೇಕು. ಕಣ್ಣು ವಾರೆ ಆಗಿರುವಂಥದ್ದು, ಮೂಗು ತಿರುಗುವಂಥದ್ದು, ಇಂಥ ಪ್ರಾಣಿಗಳಲ್ಲಿ ಅಂಗ ದೋಷವಿರಬಾರ್ದು. ಪೂರ್ಣಾಂಗ. ಇವಾಗ ಯೇಸು ಕ್ರಿಸ್ತನಲ್ಲಿ ಈ ಅಂಗಕ್ಕೆ ಸಂಬಂಧಪಟ್ಟದಂತ ಏನಂದರೆ ಪಾಪವಿಲ್ಲದವನು. ಅಂಗದಲ್ಲಿ ದೋಷ ಮನುಷ್ಯರಿಗೆ ಹೇಗೆ ಇರಲ್ವೋ ಅಂದರೆ ಪ್ರಾಣಿಗಳಿಗೆ, ಆ ರೀತಿ ಯೇಸು ಕ್ರಿಸ್ತನಲ್ಲಿ ಒಂದು ಪಾಪವೂ ಇಲ್ಲದಂಥ ಯಜ್ಞದ ಕುರಿ. ಸರ್ವಾಂಗ ಓದೋಣ ಮಾತು. ಪೂರ್ಣಾಂಗ. ಯಾವ ಅಂಗವು ದೋಷವಿಲ್ಲದಾಗಿರಬೇಕು? ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತ. ಈ ರಕ್ತಕ್ಕೆ ಏನಿಲ್ಲ, ಈ ರಕ್ತಕ್ಕೆ ಏನು ಅಮೂಲ್ಯ ಕಡಿಮೆ ಮಾಡುವಂಥದ್ದಲ್ಲ. ಈ ರಕ್ತ ಅಮೂಲ್ಯವನ್ನು ಹೆಚ್ಚಿಸುವಂಥದ್ದು ಅಮೂಲ್ಯವಾದ ರಕ್ತ ಇದು. ಈ ರಕ್ತದ ಬಜೆಟ್ ಯಾವತ್ತೂ ಕಡಿಮೆ ಆಗಲ್ಲ. ಪ್ರೇರೆ ಸಾವಿರಾರು ವರ್ಷದಿಂದ ದೀಕ್ಷಾಸ್ಥಾನ ತೆಗೆದುಕೊಂಡವ್ರಿಗೂ ಪಾಪ ಪರಿಹಾರ ಆಗುತ್ತೆ. ಇನ್ನು ಮುಂದೆ ಸಾವಿರಾರು ವರ್ಷ ಆದಮೇಲೆ ದೀಕ್ಷಾಸ್ಥಾನ ತೆಗೆದುಕೊಂಡವ್ರಿಗೂ ಪಾಪ ಪರಿಹಾರ ಆಗುತ್ತೆ. ಇದಕ್ಕೆ ಸಾದೃಶ್ಯ ಸೂರ್ಯನನ್ನು ನೋಡಿ. ಜನ ಅನ್ಬೋದು, ಏನಂತ ಅನ್ಬೋದು, ಅಷ್ಟು 1000 ವರ್ಷದಿಂದ ಯೇಸು ಕ್ರಿಸ್ತನು 2025 ವರ್ಷದಿಂದ ಸತ್ತಂಥ ಆತನ ರಕ್ತ ಈ ದಿನದವರೆಗೂ ಹೇಗೆ ಅದು ಇನ್ನೊಬ್ಬರಿಗೆ ಪಾಪ ಪರಿಹಾರ ಮಾಡೋದಕ್ಕಾಗುತ್ತೆ ಅಂತ ಕೆಲವರು ಅಜ್ಞಾನಿಗಳು ಮಾತಾಡ್ತಾರೆ. ಆ ಅಜ್ಞಾನಿಗಳು ಹೇಳುವಂಥ ಮಾತೇನೆಂದರೆ, ಕೋಟಿ ವರ್ಷದಿಂದ ಸೂರ್ಯ ಡಿಮ್ ಆಗಿದೆಯಾ, ಅದೇ ರೀತಿ ನೀನು ವಂಶ ಪಾರಂಪರೆಯಿಂದ ಅದೇ ರೀತಿ ಬೆಳ್ಕೊಡ್ತಾ ಇದೆಯಾ. ವೋಲ್ಟೇಜ್ ಆಗಿದೆಯಾ, ಕಡಿಮೆ ಆಗಿದೆಯಾ, ಬಲ್ಬ್ ಬರ್ನ್ ಆಗಿದೆಯಾ, ಯಾರಾದರೂ ಪೆಟ್ರೋಲ್ ಆಗ್ತಾ ಇದ್ದಾರಾ, ಡೀಸೆಲ್ ಆಗ್ತಾ ಇದ್ದಾರೆ, ಗ್ಯಾಸ್ ಫಿಟ್ ಮಾಡಿದ್ದಾರೆ, ಕರೆಂಟ್ ಅಡ್ಜಸ್ಟ್ ಮಾಡಿದಾರಾ? ಏನೂ ಇಲ್ಲದಂಥ ಆ ಸೂರ್ಯನೇ ಅಂದಿನಿಂದ ಇಂದಿನವರೆಗೂ ಅದೇ ಪವರೆಲ್ಲ ವ್ಯತ್ಯಾಸ ಇದೆಯಾ? ಬಿಸಿಲು ಕಡಿಮೆ ಆಗಿಲ್ಲ. ಮತ್ತು ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರು ಸೂರ್ಯನನ್ನು ಬರಮಾಡ್ತಾರೆ ದೇವರು. ಉದಾಹರಣೆಗೆ ಅದು ತೆಗೆದುಕೊಳ್ಳೋಣ. ಒಂದು ಸಾರಿ ಯೋಬನ ಗ್ರಂಥ 9ನೇ ಅಧ್ಯಾಯ 7ನೇ ವಚನ ನೋಡಿಕೊಳ್ಳೋಣ. ಯೋಬ 9:7 ಇರ್ಬೋದು ನೋಡಪ್ಪ. ಇಲ್ಲ 9:7 ಇಲ್ಲ 7:9. ಅದೇನೆ. ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟುವುದಿಲ್ಲ. ಎಷ್ಟು ದೊಡ್ಡ ಸೂರ್ಯ ಪ್ರಿಯರೇ, ಅಷ್ಟು ದೊಡ್ಡ ಸೂರ್ಯ. ಏನು ಹೇಳ್ತಾರೆ ಅಂದರೆ ಸೈಂಟಿಸ್ಟು, ಈ ಭೂಮಿ 13 ಲಕ್ಷ ಭೂಮಿ ಹಾಕಿದ್ರೆ ಒಂದು ಸೂರ್ಯ ಅಂತೆ.